ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೇವಲ 30 ನಿಮಿಷದಲ್ಲಿ ರುಚಿಯಾದ ತರಕಾರಿ ಪಲಾವ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್. ಮತ್ತು ಈಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಅಂದ್ಕೊಳ್ತಾ ಇರ್ಬೋದು ಈಗ ಏನಪ್ಪ ಡೈರೆಕ್ಟ್ ಈರುಳ್ಳಿನೇ ಹಾಕಿದ್ರು ಅಂತ. ಬಟ್ ನಾನು ಲವಂಗ, ಮೆಣಸು, ಚಕ್ಕೆ, ಯಾಲಕ್ಕಿ, ಸೋಂಪು ಕಾಳು ಎಲ್ಲನೂ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚೆಂದ ಫ್ರೈ ಆದಮೇಲೆ 2 ಸಣ್ಣ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ಮ್ಯಾಶ್ ಆಗಬೇಕು ಅನ್ನೋದು ಏನಿಲ್ಲ, ತರಕಾರಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಹಾಕ್ಕೊಂಡ್ರು ಆಗತ್ತೆ. ಈಗ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಬೀಟ್ರೋಟ್, ಆಲೂಗೆಡ್ಡೆ ಮತ್ತು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಮೂಲಿಯಾಗಿ ಪಲಾವ್ಗೆ ಈ 4 ತರಕಾರಿಗಳನ್ನ ಹಾಕ್ತೀನಿ. ನೀವು ನಿಮ್ಮ ಇಷ್ಟವಾದ ಬೇರೆ ತರಕಾರಿಗಳನ್ನು ಸಹ ಹಾಕ್ಕೊಳ್ಬೋದು. ಬಟ್ ಪಲಾವಿಗೆ ಇಷ್ಟು ತರಕಾರಿ ಇರಲೇಬೇಕು, ತರಕಾರಿ ಪಲಾವ್ ಅಂತ ಅನ್ನಿಸ್ಕೊಳ್ಳಿಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ. ಇವಾಗ ಅರಿಶಿನ ಹಾಕಿಲ್ಲ, ಮುಂಚೆನೇ ಅರಿಶಿನ ಯಾಕೆ ಹಾಕ್ತೆ ಅಂತ ಅಂದರೆ, ನಾವು ತರಕಾರಿಗಳನ್ನ ಎಷ್ಟೇ ಚೆಂದ ತೊಳೆದ್ರೂ ಸಹ ಅದರಲ್ಲಿ ಬ್ಯಾಕ್ಟೀರಿಯಾ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾನು ಮುಂಚೆನೇ ಹಾಕ್ತೆ. ಈಗ ಸೋಯಾಬೀನನ್ನು ತೊಗೊಂಡಿದ್ದೀನಿ. ಇದನ್ನು 15 ನಿಮಿಷ ನೀರಿನಲ್ಲಿ ನೆನೆಸಿ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೋಯಾಬೀನ್ನ ನೋಡಿ ಹಾಕ್ಕೊಳ್ಬೇಕು, ಯಾಕಂತ ಅಂದರೆ ಸೋಯಾಬೀನಲ್ಲಿ ತುಂಬ ಹುಳಗಳಿರುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ಈಗ ಸೋಯಾಬೀನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಕಸ್ತೂರಿ ಮೇಥಿ ಇಲ್ಲ, ಮೆಂತ್ಯ ಸೊಪ್ಪಿದೆ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು, ಅದು ಇನ್ನು ಚೆಂದ ಟೇಸ್ಟ್ ಬರುತ್ತೆ. ನಾನು ಯಾವಾಗಲೂ ಮೆಂತ್ಯ ಸೊಪ್ಪು ಇರಲ್ಲ ಅಂತ ಕಸ್ತೂರಿ ಮೇಥಿನ ಇಟ್ಕೊಂಡಿರ್ತೀನಿ. ಈಗ ಮಸಾಲೆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿನದಾಗಿ ನಾನು ಏನೂ ಹಾಕ್ಕೊಂಡಿಲ್ಲ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಲವಂಗ, ಮೆಣಸು, ಏಲಕ್ಕಿ, ಚಕ್ಕೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರನ್ನು ನೀವು ಇವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಳ್ತಾ ಇದ್ದೀನಿ, ಅದಕ್ಕೆ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇವಾಗ ಹಾಕಿದ್ದೀನಿ. ಈಗ 2 ಗ್ಲಾಸ್ ನೀರನ್ನು ಸಹ ಹಾಕ್ತಾಯಿದ್ದೀನಿ. ಟೋಟಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಷ್ಟೇ ಸೇರಿಸ್ಬೇಕು, ಹೆಚ್ಚಾಗಿ ಬೇಡ. ಸೊ ಮುಂಚೆ ಸ್ವಲ್ಪ ಪೇಸ್ಟ್ ಹಾಕಾದ್ಮೇಲೆ, ಮಸಾಲೆ ಹಾಕಾದ್ಮೇಲೆ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಾಕಿ, ಇಲ್ಲ ತೀರಾ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ಸ್ವಲ್ಪ ಒಂದು ಕುದಿ ಬರಲಿ ಅಂತ ನಾನು ಹಾಗೇ ಬಿಟ್ಟಿದ್ದೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಅಕ್ಕಿನ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟೇ ಅಕ್ಕಿನ ಹಾಕ್ತಾ ಇರೋದು. ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ಹಾಕ್ಕೊಳ್ಬೋದು. ಪಲಾವ್ ಹುಡಿ ಹುಡಿಯಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುದಿ ಬರೋವರೆಗೂ ಮುಚ್ಚಳನ ಹಾಕಬಾರ್ದು ಕುಕ್ಕರ್ಗೆ. ಯಾಕಂತ ಅಂದರೆ ಪಟ್ಟಂತ ನಾವು ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಹಾಕಿದ ತಕ್ಷಣ ಅಲ್ಲಿ ಅದು ಪಲಾವ್ ಆಗಾದ್ಮೇಲೆ ಮಸಾಲೆ ಎಲ್ಲ ಮೇಲೆ ಬಂದು ಬರೀ ಕೆಳಗಡೆ ಪ್ಲೈನ್ ಅನ್ನ ಹಂಗೆ ಉಳ್ಕೊಂಡಿರುತ್ತೆ. ಸೊ ಅದು ಅಕ್ಕಿ ಹಾಕಾದ್ಮೇಲೆ ಒಂದು ಕುದಿ ಚೆನ್ನಾಗಿ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಮತ್ತು ಈ ಟೈಮಲ್ಲಿ ನೀವು ಉಪ್ಪಾಗಿದೆಯಾ ಸಪ್ಪೆ ಆಗಿದೆಯಾ ನೋಡಿ ಉಪ್ಪು ಖಾರ ಸೇರಿಸ್ಕೊಳ್ಬೋದು. ಈಗ ನಾನು 2 ವಿಷಲ್ ಹಾಕಿದ್ದೆ, ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸೋಯಾಬೀನ್ ಎಲ್ಲ ಮೇಲ್ಗಡೆ ಬಂದಿತ್ತು. ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಲರ್ ಆಗಲಿ ಟೇಸ್ಟ್ ಆಗಲಿ ಸೂಪರಾಗಿತ್ತು. ಇದು ತುಂಬ ಬ್ಯಾಚುಲರ್ಸ್ಗೆ ಫ್ರೆಂಡ್ಲಿ ಆಗಿದೆ. ಸೊ ಫಾಲೋ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೀ ಆ್ಯಂಡ್ ಲೈಕ್ ಮೀ.